ಪರಮ ಪೂಜ್ಯ ಸದ್ಗುರುಗಳನ್ನು ಮನದಲ್ಲಿ ಸ್ಮರಣೆ ಮಾಡ್ತಾ ಸದ್ಗುರು ಸಿದ್ಧಾರ್ಥ ಪ್ರಕೃತಿಗಳವರಿಗೂ ವಿಶ್ವಸಂತರೆನಿಸಿದಂಥ ಸಿದ್ದೇಶ್ವರಪ್ಪಗಳವರಿಗೂ ವೇದಿಕೆಯ ಮೇಲೆ ಆಸಕ್ತರಾದಂಥ ಎಲ್ಲ ಪೂಜ್ಯರಿಗೂ ನಮ್ಮೆಲ್ಲರಿಗೂ ನಮನಗಳನ್ನು ತಿಳಿಸಿ, ಇವತ್ತು ಬಹಳ ಅಪರೂಪದ ಕಾರ್ಯಕ್ರಮ ಜರುಗುತ್ತಾ ಬಂತು. ಮೊನ್ನೆ ತಾನೇ ವಿಜಯಪುರದಲ್ಲಿ ಅಪ್ಪಗಳ ಕುರಿತು, ಸಿದ್ದೇಶ್ವರ ಅಪ್ಪಗಳ ಕುರಿತು 1 ಗಂಟೆ ಅಲ್ಲಿ ಕೂಡ ನಮ್ಮ ನಿಂಬಾಳ್ಕರ್ ಅವರು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರು. 1 ಗಂಟೆ ಮಾತನಾಡಿದೆ. ಆ ಮಾತುಗಳನ್ನು ಇವತ್ತು ನಿಮ್ಮ ಮುಂದೆ ಸ್ಮರಿಸಬೇಕು ಅಂದರೆ, ನೀವೆಲ್ಲ ಅಪ್ಪಗಳನ್ನು, ಸಿದ್ದೇಶ್ವರ ಅಪ್ಪಗಳವರನ್ನು ನುಡಿದಿರಿ, ಅವರ ಮಾತುಗಳನ್ನು ಕೇಳಿದಿರಿ. ಒಂದೇ ಮಾತಿನಲ್ಲಿ ಅವರ ವ್ಯಕ್ತಿತ್ವವನ್ನು ಹೇಳಬೇಕು ಅಂದರೆ, ಅವರೇನು ಬೋಧನೆ ಮಾಡ್ತಿದ್ರು ತಾವು ಬದುಕಿ ಅದನ್ನು ಬೋಧಿಸ್ತಿದ್ರು. ಆದ್ದರಿಂದ ಅವರ ಮಾತಿಗೆ ಬೆಲೆ ಇರುತ್ತಿತ್ತು. ನಾವು ಬರೀ ಬೋಧನೆಯನ್ನ ಮಾಡ್ತೀವಿ, ಅದಕ್ಕೆ ಬೆಲೆ ಇರಲ್ಲ. ಸಿದ್ದೇಶ್ವರಪ್ಪಗಳ ನುಡಿಯನ್ನ ಅನುಸರಿಸಬಹುದು, ನಡೆಯನ್ನ ಅನುಸರಿಸುವುದು ಬಹಳ ಕಷ್ಟ, ಬಹಳ ಕಷ್ಟ. ಬಹಳ ಮಂದಿ ಅವ್ರ ಹೆಂಗ್ ಪ್ರವಚನ ಮಾಡ್ತಿದ್ರು ಹಂಗ ಪ್ರವಚನ ಮಾಡ್ತೀವಿ, ಅವ್ರ ಶೈಲಿ ಅನುಕರಣೆ ಮಾಡ್ತೀವಿ, ನುಡಿಯನ್ನ ಅನುಕರಣೆ ಮಾಡ್ತೀವಿ. ನಡೆಯನ್ನ ಅನುಕರಣೆ ಮಾಡೋದು ಬಹಳ ಕಷ್ಟಕರ ಕಷ್ಟ. ಅವರು ಕಾಂಚನ ಬೇಡಂದ್ರು, ಲಾಂಛನೂ ಬೇಡಂದ್ರು. ದಿಗಣ ಕುಂತಿ ತಿಳಿತವೆ ನಿಮ್ಗೆ ಯಾರಿಗೂ? ಸಮಯ ಆಗಿದೆ. ಬೇಡ ಬೇಡ, ಯಾವುದು ಬೇಡ. ಮನುಷ್ಯ ಬೇಕಂತ ಯಾವಾಗಂತ ಅಂದ್ರ, ಏನಾದರೂ ಪ್ರಪಂಚದಿಂದ ಪಡೆದು ಸುಖಿಯಾಗಬೇಕು ಅಂದಾಗ ಆತ ಪ್ರಪಂಚದಿಂದ ಬಯಕೆಯನ್ನು ಇಟ್ಟುಕೊಂತಾನೆ. ಸಿದ್ದೇಶ್ವರಪ್ಪಗಳು ಸ್ಥಿತಪ್ರಜ್ಞರು, ನಿಜವಾದ ಅರ್ಥದಲ್ಲಿ ಸಂತರು. ನಿಜವಾದ ಸಂತ ಜ್ಞಾನಿ ಮಹಾತ್ಮ ಯಾರಿಗಂತಾರೆ ಅಂದ್ರೆ, ಆತ್ಮನ್ನೇವಾತ್ಮನ ತುಷ್ಟ ಆತ್ಮತೃಪ್ತಶ್ಯ ಮಾನವಃ. ಇವೆಲ್ಲ ಮಾತುಗಳೇನು ಜ್ಞಾನಿಯ ಕುರಿತು ನಾವು ಕೇಳ್ತೀರಲ್ಲ. ತನ್ನ ಆನಂದಕ್ಕಾಗಿ ಅನ್ಯವನ್ನ ಆಶ್ರಯಿಸದವನು ಸಂತ, ಸ್ವಂತ ಬದುಕವ ಸಂತ, ಸ್ಪಷ್ಟನಾದವನು ಸಂತ. ತನ್ನೊಳಗ ತಾನಾಗಿ ಉಳಿದವನು ನಿಜವಾದ ಅರ್ಥದಲ್ಲಿ ಸಂತ ಅಂತ ಹೇಳಿಸಿಕೊಳ್ತಾರೆ. ಬಹಳ ಹೇಳಬೇಕಾಗಿತ್ತು, ಸಮಯ ಆಗಿದೆ. 9:00 ಮುಗಿಸೋದು, ಇವತ್ತು 10:00 ಸಿದ್ದೇಶ್ವರಪ್ಪಗಳು ನಮಗೆ ಹೇಳಿಕೊಟ್ಟದ್ದು ಸಮಯ ಪಾಲನೆ. ಈಗ ಅವ್ರು ನೋಡಿ ನಮನ ಮಾಡ್ತಾರೆ, ನಾವು ಸಮಯ ಪಾಲನೆಯನ್ನ ಮಾಡದೆ ಹೋದ್ರೆ ಸರಿ ಅನ್ಸಂಗಿಲ್ಲ. 2 ಗಂಟೆಗಟ್ಟಲೆ ಮಾತಾಡ್ತೀವಿ, ದಿನ ಮಾತಾಡ್ತೀವಿ. 30 ವರ್ಷ ಆಯ್ತು ಮಾತಾಡ್ಕೊಂತ ಹೊಂಟೀವಿ. ಬರೀ ಮಾತಾಡೋದು ಬೇಡ, ಹೇಳಿದ್ರಲ್ಲ, ಒಂದನ್ನಾದರೂ ನೀವು ಬದುಕಿರಿ. ನಮ್ಮ ಮಾತನ್ನ ನಮ್ಮ ಮಹೇಶ್ ಮಾಷಾಳ್ಕರ್ ಅವರು 1 ಗಂಟೆ ಅಪ್ಪಗಳು ಹೇಳಿದ್ದಾನೆ. ಒಡೇ 45 ವರ್ಷ ಹೇಳಿದ್ರು,
ಅದನ್ನು ಸ್ವಲ್ಪಾದರೂ ಬದುಕಿದರೆ ಸಾಕು, ಜೀವನ ಸಾರ್ಥಕ ಆಗುತ್ತೆ. ನಿಜವಾದ ಅರ್ಥದಲ್ಲಿ ಅವರಿಗೆ ನುಡಿನಗರವನ್ನು ಸಲ್ಲಿಸಿದಂಗೆ ಆಗ್ತದೆ ಅನ್ನೋ ಮಾತನ್ನು ಹೇಳಿದರು. ಈ ವೇದಿಕೆಗೆ ಆಗಮಿಸಿ ನಮ್ಮ ಉಪದೇಶವನ್ನು ನೀಡಿದಂಥ ಮಹೇಶ್ ಮಾಷಾಳ್ಕರ್ ಅವರಿಗೂ, ನಮ್ಮ ಪರಮಾನಂದ ಸ್ವಾಮಿಗಳಿಗೆ ಧನ್ಯವಾದ ಹೇಳೋದು ಬೇಕಾಗಿಲ್ಲ. ಯಾಕಂದರೆ ಅವರೆಲ್ಲ ನಮ್ಮವರೇ ಇದ್ದಾರೆ, ಮತ್ತು ಅವರು ಬೇರೆದವರು ಅದಾರ, ಮತ್ತು ಅವರು ನಮ್ಮವರೇ ಇದ್ದಾರೆ. ಮತ್ತು ವಾದ ಶುರುವಾಗ್ತದೆ, ವಾದ ಅಂತ ಹೇಳ್ತಾ ಬಂದಾಗ ಈಗ ಇವರು ನಮ್ಮವ್ರೆ, ಅವರು ಹೆಚ್ಚು ನಮ್ಮವ್ರು, ಅದನ್ನು ಬರೋದ ಒಟ್ಟು ನಮ್ಮವ್ರು ಅಂದ್ಬಿಡ ಮಕ್ಕಳಿಗೆ. ಇವರು ನಮ್ಮವ್ರೆ, ಇವತ್ತು ಬಂದಾರ ನಮ್ಮವ್ರು, ಹೇಳಿದ್ದವರೆಲ್ಲರೂ ನಮ್ಮವ್ರೆ. ಆದ್ರೆ ಇವತ್ತು ಅವರು ಹೋಗ್ತಾ ಇದ್ದಾರೆ, ಸದ್ಯ ಹೋಗಂಗಿಲ್ಲ, ಮುಂಜಾನೆ ಹೋಗ್ತಾರೆ, ಮತ್ತೆ ಹೋಗ್ತಾರ ಬೆಳಗಿಸ್ತಾ ಇದಾರೆ ಅಂತ ಹೇಳ್ಕೊಂಡು ಸುಮ್ಮನೆ ಒಂದೆರಡು ಕೃತಜ್ಞತೆ ಮಾತುಗಳು ಹೇಳೋದಂತ ಇರ್ತದಲ್ಲ. ನನ್ನ ಕಾರ್ಯಕ್ರಮಕ್ಕೆ ಆಗಮಿಸಿ ನನ್ನೊಡನೆ ಸಂವಾದವನ್ನು ಮಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥ ಪೂಜ್ಯ ಪರಮಾನಂದ ಸ್ವಾಮೀಜಿಯವರಿಗೂ, ಚೀಫ್ ಗೆಸ್ಟ್ ನಮ್ಮ ಮಹೇಶ್ ಮಾಷಾಳ್ಕರ್ ಅವರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹರಬಹುದು.